ವೆರಿ ಮಚ್ ಇಂಪಾರ್ಟೆಂಟ್. ಅಂದರೆ ಈಗ ನಟನ ಮಾತು, ನಟನ ವೇಷಭೂಷಣ, ಅದೆಲ್ಲದಕ್ಕಿಂತ ಭಾಳ ಇಂಟೆನ್ಸ್ ಆಗಿ ಇರೋದೇ ಕಣ್ಣು. ಮಾತೂ ಭಾಳ ತೀಕ್ಷ್ಣವಾಗಿರ್ತವೆ, ವೇಷಭೂಷಣನೂ ಕೂಡ ಅಷ್ಟೇ ರೌದ್ರವಾಗಿಯೂ ನೀವು ಕಟ್ಕೊಡ್ಬೋದು, ಅದು ಅಷ್ಟೇ ಚಂದವಾಗಿ ಕಟ್ಕೊಡ್ಬೋದು, ತುಂಬ ಸುಂದರವಾಗಿ, ತುಂಬ ಸೆಡ್ಯೂಸಿಂಗ್ ಆಗಿ, ಎನಿ ವಿಚ್ ವೇ ಯಾವ ಭಾವನ ನೋಡುಗರಲ್ಲಿ ಹುಟ್ಟಿಸ್ಬೇಕು, ಯಾವ ರಸೋತ್ಪತ್ತಿ ಆಗ್ಬೇಕು ನೋಡೋದ್ರಲ್ಲಿ, ಈ ಎಲ್ಲದ್ರ ಮೂಲಕ ಮಾಡ್ಬೋದು. ಬಟ್ ಕಣ್ಣು ನನ್ನ ಪ್ರಕಾರ ನನಗೆ ಭಾಳ ಇಷ್ಟವಾದ ವೇ ಆಫ್ ಕನ್ವಿಂಗ್ ಎಮೋಷನ್. ಎಲ್ಲೋ ಒಂದು ಕಡೆ ಓದಿದ್ದಿದ್ದು ಅಂದರೆ, ನೀವು ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡ್ಬೇಕಾದ್ರೆ ಸುಳ್ಳು ಹೇಳೋದು ಭಾಳ ಕಷ್ಟ ಆಗಿರ್ತ ಅಂತಂದು ನೀವು ಎಕ್ಸ್ಪೀರಿಯೆನ್ಸ್ ಮಾಡಿರ್ಬೇಕಾದ್ರೆ. ಏನಾದ್ರು ಸುಳ್ಳು ಹೇಳೋಕ್ಕೆ ನಿಮ್ಗೆ ತುಂಬ ಪ್ರೀತಿ ಇರೋರ ಹತ್ರ ಹೋಗಿ ನೀವು ಅವ್ರನ್ನ ಐ ಕಾಂಟ್ಯಾಕ್ಟ್ ಅವಾಯ್ಡ್ ಮಾಡಿ ಏನೋ ಒಂದು ಹೇಳ್ಬೋದು. ಬಟ್ ಐ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಯು ನೀಡ್ ಟು ಬಿ ಅ ಗ್ರೇಟ್ ಆ್ಯಕ್ಟರ್. ಅಲ್ಲೂ ನಾಟಕ ಮಾಡಬೇಕಾಗಿತ್ತು. ಸೊ ಅಷ್ಟು. ಆ್ಯಂಡ್ ನಮಗೆ ನಾಟಕದಲ್ಲಿ ಸಿಕ್ಕಾಗ ಜಾಸ್ತಿ ವಾಯ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀವಿ, ಬಿಕಾಸ್ ದೂರದಲ್ಲಿರ್ತಾರೆ ಪ್ರೇಕ್ಷಕರು. ಸಿನಿಮಾ ನಿಮ್ಮ ಹತ್ರಕ್ಕೇ ಕ್ಯಾಮ್ರಾ, ನಿಮ್ಮ ಹತ್ರಕ್ಕೇ ಆಡಿಯನ್ಸ್ಗೆ ನೀವು ಏನು ನೋಡ್ಬೇಕು ಅನ್ನೋದನ್ನ ಡೈರೆಕ್ಟ್ ಮಾಡ್ತಾರೆ. ಡೈರೆಕ್ಟರ್ಸ್ ಮೀಡಿಯಮ್, ವಿಷುವಲ್ ಮೀಡಿಯಮ್. ನಾವು ಏನು ಅನ್ಕೋತೀವಲ್ಲ ಆ ಥಾಟ್ಸ್ ಕಣ್ಣಾಗ ಕಾಣಿಸ್ತವೆ. ಅಂದರೆ ಎಲ್ಲ ಕಡೆ ನಾವು ತುಂಬ ಅಭಿನಯನ ಪುಷ್ ಮಾಡಬೇಕು ಅಂತಿರೋದಿಲ್ಲ, ಜಸ್ಟ್ ಆ ಥಾಟ್ ಪ್ರೊಸೆಸ್ನಾಗ ಇದ್ದರೂ ಕೂಡ ನಿಮ್ಮ ಕಣ್ಣೊಳಗೆ ಕಾಣಿಸುತ್ತೆ. ಸೊ ಅದಕ್ಕೆ ನನಗೆ ಭಾಳ ಇಷ್ಟ ಕಣ್ಣ ಬಳಕೆ ಮಾಡ್ಕೊಳ್ಳೋಕ್ಕೆ. ಓಕೆ. ಆ್ಯಂಡ್ ನನ್ನ ಫೇವ್ರೆಟ್ ಆ್ಯಕ್ಟರ್ ರಾಜ್ಕುಮಾರ್ ಸರ್ ಅವರು ಅಣ್ಣವ್ರು ಯಾವುದೇ ಪಿಕ್ಚರ್ ನೋಡಿದ್ರು ಅವ್ರು ಕಣ್ಣ ಜಾಸ್ತಿ ಬಳಕೆ ಮಾಡ್ತಾರೆ. ಅನಂತ್ನಾಗ್ ಸರ್ ಅವರು ಕೂಡ ಕಣ್ಣ ತುಂಬ ಚೆನ್ನಾಗಿ ಬಳಕೆ ಮಾಡ್ತಾರೆ. ಈಗಿನ ಆ್ಯಕ್ಟರ್ಸಲ್ಲಿ ಯಾರಾದರೂ ಕಣ್ಣಲ್ಲಿ ಮೋಡಿ ಮಾಡೋರು ಅಂತಂದರೆ ನಿಮ್ಮ ಪ್ರಕಾರ ಯಾರು ಗುರುತಿಸ್ಕೊಳ್ತಾರೆ? ಇವಾಗ ಬರೋರು ಎವ್ರಿಬಡಿ ಆರ್ ಅವೇರ್ ಆಫ್ ಇಟ್ ಬರುವಂಥವ್ರು. ನಾನು ಧನು ಒಂದು ಸರಿ ಮಾತಾಡ್ಕೋತಾ ಇದ್ವಿ. ಅಮೃತ ಸೆಟ್ಟಲ್ಲಿ ಅಮೃತ ಇದ್ಲು, ಅವತ್ತು ಅಮೃತ ಇದ್ಲು. ನಾವಿಬ್ರು ಕೂತ್ಕೊಂಡು, ಧನುದು ಕಣ್ಣು ತೀರಾ ದೊಡ್ಡದಲ್ಲ, ಚಿಕ್ಕ ಕಣ್ಣು, ನಂದು ಚಿಕ್ಕ ಕಣ್ಣು, ಅಮೃತದು ಇಷ್ಟು ದೊಡ್ಡ ಕಣ್ಣುಗಳು. ಆಮೇಲೆ ಅದರಲ್ಲೇ ಪ್ರತಾಪ್ ನಾರಾಯಣ ಅಂತ ಒಂದು ಕಣ್ಣು ಇಷ್ಟು. ಏನಪ್ಪ ಹುಡ್ತಾ ಹೆಡ್ಲೈಟ್ ಜೊತೆಗೆ ಹುಟ್ಟಿದ್ಯಾ ನೀನು ಜಾಸ್ತಿ ಆ್ಯಕ್ಟಿಂಗ್ ಮಾಡ್ಬೇಕು ಅನ್ಕೊಳ್ಳೋದೇ ಬೇಡ, ಸುಮ್ಮನೆ ಏನು ಅನ್ಕತ್ತಿ ಅದು ಕಾಣಿಸ್ಬಿಡುತ್ತಲ್ಲ ಅಂತಂದ್ಬಿಟ್ಟು ಅಮೃತಾಗೂ ಹೇಳ್ತಿದ್ವಿ. ಸಚ್ ಅ ಬ್ಲೆಸ್ಡ್ ಪೀಪಲ್ ಇವರು. ಮಯೂರಿ ಅಂತ ಅವಳದು ಕಣ್ಣು ಚೆನ್ನಾಗಿತ್ತು. ನಮ್ಮ ಸಿನಿಮಾಲಿ ಅರ್ಚನಾ ಹೊಂದಿಸಿ ಬರೀರಿಲಿ ಮತ್ತು ಕ್ಷೇತ್ರಪತಿಲಿ ಅವ್ರ ಕಣ್ಣುಗಳು ತುಂಬ ಚೆನ್ನಾಗಿತ್ತು. ನವಡೇಸ್ ಅದು ಫಸ್ಟ್ ಅಲ್ಲಿಗೆ ಬಿಕಾಸ್ ನೀವು ಅವಾಗಿಂದ ಇವಾಗಿನ ತನಕ ನೋಡ್ತಾ ಹೋದರೆ, ನಾಟಕ ನಂತರ ಸಿನಿಮಾ ಅಂತ ಬಂದಾಗ ವಿ ಆಲ್ ಆರ್ ಬಿಕಮಿಂಗ್ ವೆರಿ ಸಟ್ಲ್. ಆ ಸಟ್ಲಿಟಿಗೆ ತಗೊಂಬರ್ಬೇಕಂದ್ರೆ ನೀವು ಕಣ್ಣೇ ಬಳಕೆ ಮಾಡಬೇಕಲ್ಲ. ನಾಟ್ ಪರ್ಟಿಕ್ಯುಲರ್ ಅವರು ಇವರು ಅಂತಲ್ಲ, ಎಲ್ಲರೂ ಚೆನ್ನಾಗಿ ಮಾಡ್ತಾರೆ.